ಅಜಯ್ ಸಿಂಗ್ ಮಂತ್ರಿಗಿರಿ ಬಯಕೆಗೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ಆಕಾಂಕ್ಷಿಗಳು ಇರ್ತಾರೆ, ಮುಂದೆಯೂ ಕೂಡ ಇರಲಿದ್ದಾರೆ. ಅಜಯ್ ಸಿಂಗ್ ಮಿನಿಸ್ಟರ್ಗಿರಿ ಬಯಕೆ ಸಂಬಂಧ ಸಚಿವ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ಆಕಾಂಕ್ಷಿಗಳು ಇದ್ದಿದ್ದೇ, ಮುಂದೆಯೂ ಕೂಡ ಇರಲಿದ್ದಾರೆ. ಅದರಲ್ಲಿ ಬದಲಾವಣೆ ಏನು? ಆಕಾಂಕ್ಷಿಗಳಿಗೆ ಕೊನೆಯಲ್ಲಿದೆ ಹೇಳಿ. ಕೆಲವರು ಸಿಎಂ ಜೊತೆ ಕ್ಲೋಸ್ ಇರ್ತಾರೆ, ಇನ್ನು ಕೆಲವರು ಕ್ಲೋಸ್ ಇರೋದಿಲ್ಲ. ಕೆಲವರು ಡಿಸಿಎಂ ಜೊತೆ ಕ್ಲೋಸ್, ಕೆಲವರು ಖರ್ಗೆ ಜೊತೆ ಕ್ಲೋಸ್ ಇರ್ತಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಸಂಪುಟ ಸರ್ಜರಿ ಸಿಎಂ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಾಯಕರ ವಿವೇಚನೆಗೆ ಬಿಟ್ಟಿದ್ದು. ಅಜಯ್ ಸಿಂಗ್ ಹೇಳಿಕೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಮಂತ್ರಿಗಿರಿ ಬೇಕು ನೋಡಿ. ಈ ಬಾರಿ ಆರಂಭದಿಂದ ಫೆಬ್ರವರಿಯಿಂದ ಶುರುವಾಗಿದೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಸಿದ್ದರಾಮಯ್ಯ ಸಚಿವ ಸಂಪುಟ ಸರ್ಜರಿ ಆಗುತ್ತೆ, ಹೈಕಮಾಂಡ್ನವರು ಆಗಾಗ ಬಂದು ಹೋಗ್ತಿದ್ದಾರೆ ಕರ್ನಾಟಕಕ್ಕೆ, ಒಂದಷ್ಟು ಜನರಿಗೆ ಕೋಕ್ ಸಿಗುತ್ತೆ, ಮಧು ಬಂಗಾರಪ್ಪ ಔಟ್ ಆಗ್ತಾರೆ, ಜಮೀರ್ ಅಹಮದ್ ಖಾನ್ ರವರು ಬದಲಾಗ್ತಾರೆ, ಪೌರಾಡಳಿತ ರಹೀಂ ಖಾನ್ಗೆ ಆ ಖಾತೆ ಹೊರಟೋಗುತ್ತೆ. ಹೀಗೆ ಸಾಕಷ್ಟು ಊಹಾಪೋಹಗಳು ರಾಜಕೀಯ ವಲಯದಲ್ಲಿ ಆಗಾಗ ಏನು ಮುನ್ನೆಲೆಗೆ ಬರುವಂಥ ಕೆಲವೊಂದು ವಿಚಾರಗಳು. ಸೊ ಈವರೆಗೂ ಕೂಡ ರೀಶಫಲ್ ಬಗ್ಗೆ ಎಲ್ಲಿಯೂ ಅಧಿಕೃತವಾದಂಥ ಹೇಳಿಕೆ ವ್ಯಕ್ತವಾಗಿಲ್ಲ. ಹಾಗಾಗಿ ಅಜಯ್ ಸಿಂಗ್ ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಕೂಡ ಆಸ್ಪರೆಂಟ್, ಐ ಆಮ್ ಆಲ್ಸೋ ಆಸ್ಪರೆಂಟ್, ನನಗೂ ಮಿನಿಸ್ಟರ್ ಆಗಬೇಕು, ಅದರ ಎಲ್ಲ ಅರ್ಹತೆ ನನ್ನಲ್ಲಿದೆ. ಸೊ ಪ್ರಿಯಾಂಕ್ ಖರ್ಗೆ ಅದನ್ನು ಹೆಂಗ್ ವ್ಯಾಖ್ಯಾನಿಸಿದ್ರು ಅಂತ ಕೇಳಿದ್ರೆ, ಎಲ್ಲ ರಾಜಕೀಯ ಪಕ್ಷದಲ್ಲಿಯೂ ಎಲ್ಲ ಆಡಳಿತ ಸಂದರ್ಭದಲ್ಲೂ ಎಲ್ಲ ಕ್ಯಾಬಿನೆಟ್ ರೀಶಫಲ್ ಆಗುವಂತಹ ಸನಿಹದಲ್ಲಿ ಈ ತರಹದ ಆಸ್ಪರೆಂಟ್ಗಳು ಸ್ವಾಭಾವಿಕವಾಗಿ ಇರ್ತಾರೆ. ಕೆಲವರು ಸಿದ್ದರಾಮಯ್ಯರ ಜೊತೆ ಕ್ಲೋಸ್ ಆಗಿರ್ತಾರೆ, ಇನ್ನು ಕೆಲವರು ಡಿಸಿಎಂ ಜೊತೆ ಕ್ಲೋಸ್ ಆಗಿರ್ತಾರೆ, ಇನ್ನೊಂದಷ್ಟು ಜನ ಖರ್ಗೆ ಜೊತೆ ಕ್ಲೋಸ್ ಆಗಿರ್ತಾರೆ. ಅವರ ಆಕಾಂಕ್ಷೆ ಅಥವಾ ಅವರ ಆಸೆಗಳನ್ನು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ರೀಶಫಲ್ ಆಗುತ್ತೆ ಯಾವಾಗ? ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ ನಾಯಕರು ಮನಸ್ಸು ಮಾಡಿದಾಗ. ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಇಲ್ಲ, ನೆಕ್ಸ್ಟ್ ರೀಶಫಲ್ ಆದ್ರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ನೆಕ್ಸ್ಟ್ ಸರ್ಕಾರ ಬಂದ್ರು ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಆಕಾಂಕ್ಷಿಗಳಿಗೆ ಕೊನೆ ಎಲ್ಲಿದೆ? ಆಕಾಂಕ್ಷಿಗಳು ಇರೋದು ಬೇರೆ, ಹಾಗೆ ಆಗುತ್ತೆ ಅನ್ನೋದು ಬೇರೆ. ಆಕಾಂಕ್ಷಿಗಳೇ ಎಲ್ಲರೂ ಇರ್ತಾರೆ. ಈಗ ಹಾಗೆ ಆಗುತ್ತೆ ನೆಕ್ಸ್ಟ್ ನೋಡಿ, ಹಲವಾರು ನಮ್ಮ ಜನರು, ಕೆಲವು ಜನ ಸಿಎಂ ಅವ್ರ ಹತ್ರ ಕ್ಲೋಸ್ ಇದ್ದಾರೆ, ಕೆಲವು ಜನ ಡಿಸಿಎಂ ಹತ್ರ ಕ್ಲೋಸ್ ಇದ್ದಾರೆ, ಕೆಲವು ಜನ ಖರ್ಗೆ ಸಾಹೇಬ್ರ ಹತ್ರ ಕ್ಲೋಸ್ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೆ ಅವ್ರು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅಂತೂ ಸದ್ಯಕ್ಕೆ ಅದು ಚರ್ಚೆಗೆ ಇಲ್ಲ. ಆದರೆ ಅದು ಮಾಡೋದು ಬಿಡೋದು ಸಿಎಂ DCM AICC ಅಧ್ಯಕ್ಷರ ವಿವೇಚನೆಗಿದೆ. AICC ಅವ್ರು ನಮ್ಮ ತಂದೆಯವರು, ಗೋಪಾಲ್ ಕುಲಕರ್ಣಿ ಫ್ರೆಂಡು ಹೇಳ್ತಾರೆ. ಜಾಸ್ತಿ ಲಾಸ್ ಆಗುತ್ತೆ. ಏನು ನನಗೂ ಇದೆಯಲ್ಲ, ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಇಲ್ಲ, ನೆಕ್ಸ್ಟ್ ರೀಶಫಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.